ಪ್ರಿಯ ವೀಕ್ಷಕರ, ಹಾವೇರಿ ಜಿಲ್ಲೆ ಹಾನಗಲ್ ಪುರಸಭೆಯಲ್ಲಿ ಸರ್ಕಾರದಿಂದ ವಜಾಗೊಂಡಿದ್ದ ಅಧಿಕಾರಿ ಗುರಪ್ಪಾಟಿ ಪೂಜಾರ್ನ ಕರಪ್ಷನ್ ಸ್ಪೆಷಲ್ ಸ್ಟೋರಿ ಕಂಡ್ರಿ ಇದು. ಸಾಲು ಸಾಲು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಗುರಪ್ಪಾಟಿ ಪೂಜಾರ್ ನಿರ್ವಹಿಸಿರುವ ಕೆಲಸಗಳು ಒಂದ ಎರಡ. ಎಸ್ಟಿಸಿ ಆಗಿ ಆರೋಗ್ಯ ನಿರೀಕ್ಷಕನಾಗಿ ಮತ್ತು ಇಎಸ್ಟಿ ಆಗಿ ಆರ್ಒ ಕಂದಾಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವ ಎಲ್ಲಾ ಹುದ್ದೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡ್ರಿ ಒಂದು. ಬಗೆದಷ್ಟು ಬಯಲಾಗ್ತದೆ ಸ್ವಾಮಿ ಗುರಪ್ಪನ ಗುತ್ತಿಗೆ ಗುದ್ದಾಟ. ಸರ್ಕಾರದ ಆದೇಶಗಳಿಗಿಲ್ಲ ಹಾನಗಲ್ ಪುರಸಭೆಯಲ್ಲಿ ಕಿಂಚಿತ್ತು ಬೆಲೆ. 6/3/2025 ಸರ್ಕಾರದಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ್ರು ಮನೆ ಮಗನಂತೆ ಸಾಕುತ್ತಿರುವ ಹಾನಗಲ್ ಪುರಸಭೆಯ ಸೋ ಅಧಿಕಾರಿಗಳು. ಪುರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಸರ್ಕಾರಿ ಕಚೇರಿಯಲ್ಲಿ ಬೆಂಬಲ ಕೊಟ್ಟು ಕುರ್ಚಿಯ ವ್ಯವಸ್ಥೆ ಮಾಡಿರುವುದು ಕಂಡುಬಂದಿದೆ. ಸರ್ಕಾರದಿಂದ ವಜಾಗೊಂಡ ಅಧಿಕಾರಿಯ ಫೋಟೋ ಇನ್ನು ಪುರಸಭೆಯ ವೆಬ್ಸೈಟ್ನಲ್ಲಿ ಮಿಂಚಿನಂತೆ ಕಂಗೊಳಿಸುತ್ತಿದೆ. ಕರ್ನಾಟಕಕ್ಕೆ ಮಾದರಿಯಾಗಿ ಬಡಜನರ ಸೋರುಗಳಿಗೆ ಲೆಕ್ಕಪತ್ರ ವಿತರಿಸಿ ಕಾಯಕವೇ ಕೈಲಾಸ ಎಂದು ಹೆಸರು ಮಾಡಿರುವ ಶ್ರೀನಿವಾಸ್ ಮಾನ್ಯ ಶಾಸಕರ ಆಡಳಿತದಲ್ಲಿ ಕಪ್ಪು ಚುಕ್ಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಗುಳುಂ ಗುರಪ್ಪ ಪೂಜಾರ. ಅಗ್ರಿಮೆಂಟ್ ಮತ್ತೆ ಆಧಾರ್ ಕಾರ್ಡ್ ಆಮೇಲೆ ಟ್ಯಾಕ್ಸ್ ಅವ್ರು ತುಂಬಿರೋದು ಸರ್. ಅದು ತುಂಬಿರೋದು ಅದು ಹೊಸ ಸರ್. ಇನ್ನು ಹೊಸ ಈಗ ಓಪನಿಂಗ್ ಆಗೈತಿ. ಮಾಡಿಸಿ ತಗೋಬೋದು. ಎಲೆಕ್ಷನ್ ಬರೋದು ಎಷ್ಟು ಆಗ್ಬೋದು ಸರ್? ನೋಡ್ಬೇಕು, ಅಳತೆ ಮಾಡಿಸ್ಬೇಕು. ಅಳತೆ ಮೇಲೆ ತೊಗೊಂಡ್ರಿ ತೌಡ್ ಸಿಗಂಗಿಲ್ಲ ಅನ್ಸಲ್ಲ. ಸ್ಕ್ವೇರ್ ಫುಟ್ ಅನ್ಸಲ್ಲ ಹೆಂಗ್ ಸರ್? ಸ್ಕ್ವೇರ್ ಫುಟ್ ಸಪ್ರೇಟ್ ವ್ಯಾಲ್ಯೂಯೇಷನ್ ಇರುತ್ತೆ ಅಲ್ಲಿ. ಬರೀ ಲೈಸೆನ್ಸ್ ತೊಗೊಳಕ್ಕೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದು ಟ್ಯಾಕ್ಸ್ ಮಾಡ್ಬೇಕಾದ್ರೆ ವ್ಯಾಲ್ಯೂಯೇಷನ್ ತೊಗೊಂಡಿದ್ದೀವಿ. ಲೈಸೆನ್ಸ್ ಅಲ್ಲ, ಟ್ಯಾಕ್ಸ್. ಬಿಲ್ಡಿಂಗ್ ಈ ಬಿಲ್ಡಿಂಗ್ ಇದೆ ಟ್ಯಾಕ್ಸ್. ಅವ್ರು ತುಂಬ್ಯಾರಲ್ಲ ಇಷ್ಟೇ ಅಂತಂದ್ರೆ ಅದ್ರಾಗ ಆಸ್ತಿ ನಂಬರು, ಹೆಸರು, ಫೋನ್ ನಂಬರ್ ಹಾಕಿದ್ರೆ ನಿಮ್ಮ ಮೆಜರ್ಮೆಂಟ್ ಏನೈತಲ್ಲ ಅಳಿಸಿ ಅದನ್ನ ಹಾಕಿದ್ರೆ ಅದು ಮೆಜರ್ಮೆಂಟ್ ತೋರಿಸ್ಬಿಡ್ತದೆ ಎಷ್ಟು ರೊಕ್ಕ ಬಂತು. ನಾವು ಹಂಗ ಖಾಲಿ ಕೈಲಿ ಬಂದ್ರೆ ಕೆಲಸ ಹಂಗಂತ ಡಾಕ್ಯುಮೆಂಟ್ ತಗೊಂಡ್ರು. ಆಧಾರ್ ಕಾರ್ಡ್ ಅವ್ರದ್ದು ಇದ್ರದ್ದು ಬಾಂಡ್ ಬಾಡಿಗೆ ಅಗ್ರಿಮೆಂಟ್ ಮಾಡ್ಸಿನ. ಥ್ಯಾಂಕ್ಸ್. ಗುತ್ತಲ ಪಟ್ಟಣ ಪಂಚಾಯಿತಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ 2015-16 ಸಾಲಿನಿಂದ 2017-18 ಸಾಲಿನವರೆಗೆ ವಿವಿಧ ಯೋಜನೆಗಳ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಬಿಡುಗಡೆಗೊಳಿಸಿದ ಅನುದಾನದಲ್ಲಿ ನಿಯಮ ಬಾಹಿರವಾಗಿ ಬರೋಬ್ಬರಿ 2 ಕೋಟಿ ರು 53 ಲಕ್ಷ 28,331 ರೂಪಾಯಿಗಳನ್ನು ಗುತ್ತಿಗೆದಾರರಿಗೆ ಪಾವತಿಸಿದ್ದರಿಂದ ಕರ್ತವ್ಯ ಲೋಪಗಳು ಸಾಬೀತಾಗಿ ಕೆಸಿಎಸ್ ಸಿಸಿಎ 1957 ನಿಯಮ 8(6) ಅನ್ವಯ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ ಆದೇಶ ಹೊರಡಿಸಿದ ಸರ್ಕಾರ ಭ್ರಷ್ಟಾಚಾರ ಪ್ರಕರಣದಲ್ಲಿ ಉಂಟಾಗಿರುವ ಆರ್ಥಿಕ ನಷ್ಟದ ಮೊತ್ತ 29,92,288 ರೂಪಾಯಿಗಳನ್ನು ವಸೂಲಿ ಮಾಡಿ ಲೆಕ್ಕ ಶೀರ್ಷಿಕೆಯಲ್ಲಿ ಜಮಾ ಮಾಡಬೇಕೆಂದು ಆದೇಶ ನೀಡಿರುವ ಸರ್ಕಾರ. ಪ್ರಿಯ ವೀಕ್ಷಕರೇ, ಇದುವರೆಗೂ ನಾವು ತಿಳಿಸಿದ ಭ್ರಷ್ಟಾಚಾರದ ಅಗ್ರಣದ ಅಂಕಿ ಅಂಶಗಳು ಗುತ್ತಲ ಪಟ್ಟಣ ಪಂಚಾಯಿತಿಯದ್ದು ಮಾತ್ರ. ಹಾನಗಲ್ ಪುರಸಭೆಯಲ್ಲಿ ಕನ್ನ ಹಾಕಿರುವ ಕಾಂಚಾಣ ಎಷ್ಟು? ಆರೋಗ್ಯ ನಿರೀಕ್ಷಕನಿದ್ದಾಗ ಸ್ನೌ ಪೌಡರ್ನಲ್ಲಿ ಮಾಡಿದ ಹಗರಣವೆಷ್ಟು? ಇಎಸ್ಟಿ ಅವಧಿಯಲ್ಲಿ ಮತ್ತು ಆರ್ಒ ಕಂದಾಯ ಅಧಿಕಾರಿಯಾಗಿ ಸಂದಾಯ ಮಾಡಿದ ಬ್ರಹ್ಮಾಂಡ ಭ್ರಷ್ಟಾಚಾರ. ಕೆಟಿಪಿಪಿ ಕಾಯ್ದೆಯ ನಿಯಮ ಉಲ್ಲಂಘನೆ ಮಾಡಿ ಲೆಕ್ಕವಿಲ್ಲದ ಬೋಕಸ್ ಬಿಲ್ಲುಗಳನ್ನು ತೆಗೆದುಕೊಂಡ ಬಂಡವಾಳ ಬಯಲು. ಕರ್ತವ್ಯ ಲೋಪ ಭ್ರಷ್ಟಾಚಾರ ಸಾಬೀತಾಗಿ ವಜಾಗೊಂಡಿರುವ ಅಧಿಕಾರಿ ಗುರಪ್ಪಾಟಿ ಪೂಜಾರ್ಗೆ ಬೆಂಬಲ ನೀಡುತ್ತಿರುವ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಾದರೂ ಯಾರು? ಕಚೇರಿಗೆ ಸಂಬಂಧವಿಲ್ಲದ ವ್ಯಕ್ತಿಗೆ ಕುರ್ಚಿ ಬಿಟ್ಟುಕೊಟ್ಟು ಕೂರಿಸಿ ಭ್ರಷ್ಟಾಚಾರ ನಡೆಸಲು ಕೈಜೋಡಿಸಿರುವ ನಿಷ್ಠಾವಂತ ಅಧಿಕಾರಿಗಳಾದ ಸೋಗಳ ಕಂಪ್ಲೀಟ್ ಕಹಾನಿ ತಪ್ಪದೆ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಇದು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯ ಕರಪ್ಷನ್ ಸ್ಪೆಷಲ್ ಸ್ಟೋರಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆ ವೀಕ್ಷಿಸಿ. ಕರುನಾಡಿಗಿಂದು ಹುಳ ಹಿಡಿದಾಯ್ತೋ, ಭ್ರಷ್ಟರಿಂದ ರಾಜ್ಯ ಕೊಳಕಾಗೈತೋ. ಕರುನಾಡಿಗಿಂದು ಹುಳ ಹಿಡಿದಾಯ್ತೋ, ಭ್ರಷ್ಟರಿಂದ ರಾಜ್ಯ ಕೊಳಕಾಗೈತೋ. ಮಿಷನ್ ಕಾಸೆ ಇವ್ರ ಮನೆ ದೇವ್ರೋ, ಭ್ರಷ್ಟಾಚಾರ
ಭವಿಷ್ಯ ಬೀದಿಗೆ ತಂದ್ರಿ ನ್ಯಾಯ